ರೀ ಎಂತೆಂಥ ಲೋಕಾಯುಕ್ತದಲ್ಲಿದ್ರಿ. ಜಸ್ಟಿಸ್ ಸಂತೋಷ್ ಅವರಿದ್ರು, ಸಾಕಷ್ಟು ಜನ ಒಳ್ಳೊಳ್ಳೆ ಲೋಕಾಯುಕ್ತ ಅಧಿಕಾರಿಗಳಿದ್ರು. ಒಬ್ರಂತೂ ವಿಧಾನಸೌಧಕ್ಕೆ ಹೋಗಿ ಸಚಿವರನ್ನ ಕರ್ಕೊಂಬಂದಿರು, ಯಾರು ಮಧುಕರ್ ಅವರು, ಅಂತಹ ಆಫೀಸರ್ಸು ಅಂಥವರೆಲ್ಲ ಇದ್ರು. ಆದರೆ ಈಗ ಲೋಕಾಯುಕ್ತದಲ್ಲಿ ಬರೀ ಇವರು ಕೂಡ ಭ್ರಷ್ಟಾಚಾರ ಮಾಡಿ ಕೋಟಿ ಕೋಟಿ ದುಡ್ಡು ತಗೊಂಡು ಸೈಲೆಂಟ್ ಆಗಿ ಸುಮ್ಮನೆ ಆಗ್ಬಿಡೋದು. ಮೇರಾ ಕ್ಯಾ ಮುಜೆ ಕ್ಯಾ ಅಂತ, ನಂಗೆ ಬಂದರೆ ಸಾಕು ಕೋಟಿ ಕೋಟಿ, ನಾನು ಕೇಳಿದೆಲ್ಲ ಬಂದು ನನಗೆಲ್ಲ ಮಾಮೂಲಿ ಬಂದರೆ ಸಾಕಪ್ಪ. ಎಂತೆಂಥ ಸಾಕ್ಷಿಗಳಿದ್ದಾವೆ, ಎಂತೆಂಥ ಸಾಕ್ಷಿಗಳು ಸಿಕ್ಕಿದೆ. ಆದರೂ ಕೂಡ ಲೋಕಾಯುಕ್ತ ಯಾಕೆ ಸೈಲೆಂಟ್ ಆಗಿದೆ? ಕೋಟಿ ಕೋಟಿ ಹಗರಣ ನಡೆದ್ರು ಸೈಲೆಂಟ್ ಆಗಿರೋದು ಯಾಕೆ ಲೋಕಾಯುಕ್ತ? ಲೋಕಾಯುಕ್ತ ಕಣ್ಣು ಮುಚ್ಚಿ ಕೂತಿರೋದು ಯಾಕೆ? ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಿರೋದು ಯಾಕೆ ಲೋಕಾಯುಕ್ತ? ಇಷ್ಟೊಂದು ಹಗರಣಗಳು ಸದ್ದು ಮಾಡ್ತಿದೆ, ಆದರೂ ಲೋಕಾಯುಕ್ತ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಿರೋದು ಯಾಕೆ? ಯಾಕೆ ನಿಮಗೂ ಕೂಡ ಮಾಮೂಲಿ ಬರ್ತಾ ಇದೆ ಅಲ್ವಾ ಎಲ್ಲ ಕಡೆಯಿಂದ? ಸೊ ಹೀಗಾಗಿ ಏನಾದರೂ ಈ ಥರ ಸೈಲೆಂಟ್ ಆಗಿರೋದಾ?